ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ಬೆಳಗ್ಗೆ ಎಲ್ಲಿ ಹೋಗ್ತೀರಾ ರಾಮ್? ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ. ನಾರ್ಮಲ್ ರೂಟೀನ್ ಜಾಗಿಂಗ್ ಹೋಗಿದ್ದೆ. ಏನಿದು? ಇದಾ ಜಾಗಿಂಗ್ ಹೋಗಿದ್ನಾ, ಲಾಯರ್ ಅಂಕಲ್ ಸಿಕ್ಕಿದ್ರು. ನಿನ್ನೆ ಬೇರೆ ತಾತ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ರು. ಆ ಐಡಿಯಾನ ಅಂಕಲ್ ಹತ್ರ ಶೇರ್ ಮಾಡ್ಕೊಂಡೆ. ಅದೇ ಇದು. ಅಂದ್ರೆ ನಿಮ್ ಬರ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಅಲ್ಲಿವರೆಗೂ ವೆಯ್ಟ್ ಮಾಡಕ್ಕೆ ನಂಗೆ ಪೇಷನ್ಸ್ ಇಲ್ಲ. ಹೋಗ್ಲಿ ಬಿಡಿ, ನಾನೇ ಹೇಳ್ಬಿಡ್ತೀನಿ ಏನು ಅಂತ. ಏನಿದಂತ ಸರಿಯಾಗಿ ಹೇಳಿ. ಸೀತಾ ಸಿಹಿ ನಮ್ಮ ಮಗಳು. ಅದನ್ನ ಲೀಗಲ್ ಆಗಿ ಪ್ರೂವ್ ಮಾಡ್ಬೇಕಲ್ವಾ? ಅದಕ್ಕೆ ಸಿಹಿನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಪ್ರೊಸೀಜರ್ಸ್ ಇದೆ, ಅದೊಂದು ಮುಗ್ದೋಗ್ಬಿಟ್ರೆ ಇನ್ ಮುಂದೆ ಸಿಹಿ ನಮ್ ಜೊತೆ ಶಾಶ್ವತವಾಗಿ ಇದ್ಬಿಡ್ತಾರೆ. ನಿಜನಾ? ಆಫ್ ಕೋರ್ಸ್. ಸೀತಾ, ಈಗ ತಾನೇ ಭಯ ಪಡ್ತಾ ಇದ್ದೆ ಆ ಶಾಲಿನಿ ಏನಾದ್ರೂ ಮಾಡ್ಬಿಟ್ರೆ ಅಂತ. ಆ ಭಯಕ್ಕೆ ರಾಮ್ ಈ ತರ ಫುಲ್ ಸ್ಟಾಪ್ ಇಡ್ತಾ ಇದ್ದಾನೆ. ಇಂಥ ಗಂಡ ನಿನ್ ಜೊತೆ ಇದ್ಮೇಲೆ ಏನು ಭಯ ಇಲ್ಲ ನಿನ್ಗೆ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ಅರ್ಥವಾಯ್ತು ಮಾವಯ್ಯ, ಸಿಹಿನ ಲೀಗಲಿ ಅಡಾಪ್ಟ್ ಮಾಡ್ಕೊಳ್ಳೋದೇ ನಿಮ್ಮ ಸರ್ಪ್ರೈಸ್ ಅಲ್ಲ? ಮಗ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ಹೋಗ್ಲಿ, ಈ ವಿಷಯನ ಸೀತಂಗ್ ಹೇಳ್ದ? ಮೊದಲು ಸೀತಂಗ್ ಹೇಳೋ. ಈ ವಿಷಯ ಕೇಳಿದ ತಕ್ಷಣನೇ ಅವಳು ನಿನ್ ಮೇಲೆ ಲವ್ ಜಾಸ್ತಿ ಆಗಿ ಹಂಗೆ ಹಗ್ ಮಾಡಿ ಕೊಡ್ತಾಳೆ. ಹಲೋ. ಸರಿ, ಸೀತಂಗೆ ಖುಷಿ ಆಗುವಂತಹ ವಿಷಯ ಒಂದಿದೆ. ಸೀತಂಗ್ ಯಾಕೆ ಕೇಳಿದ್ರೆ ನೀನು ಖುಷಿ ಆಗ್ಬಿಡ್ತೀಯ. ನಮ್ ರಾಮು ಸಿಹಿನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೊತಿದ್ದಾನೆ. ಮಗ, ಖುಷಿ ವಿಚಾರ ಹೇಳಿದೀನಿ. ಸೂರ್ಯ ನೋಡಿದ್ರೆ ಮಾತಾಡ್ತಾನೆ ಇಲ್ಲ. ಸೂರ್ಯಂಗೆ ಇಷ್ಟ ಇಲ್ವಾ? ವಿಚಾರಿಸ್. ಕಂಟಿನ್ಯೂ. ಅಲ್ಲ, ಏನ್ ನಡೀತಿದೆ ಅಂತ ಹೇಳ್ತೀನಿ ಹಿಡ್ಕ. ಆ ಐಡಿಯಾಗಳೆಲ್ಲ ಈ ದೊಡ್ಡನಿಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ? ಅದನ್ನ ಕೊಟ್ಟವ್ ನಾನೇ ಕಣ. ಹೌದು. ಯಾಮಾರ್ಸೋದ್ರಲ್ಲಿ ಸಕ್ಸಸ್ಫುಲ್ ಆದ್ರಿ ಒಪ್ಕೊಂತೀನಿ. ಈಗ ನಾನು ಕೂಡ ಸೆಲೆಬ್ರೇಷನ್ ಜಾಯಿನ್ ಮಾಡ್ತೀನಿ. ಕಮಾನ್ ಕಮಾನ್, ರಿಪೀಟ್ ಆಫ್ಟರ್ ಮೀ. ಕೋಲ್ ಕೊಡ. ಬಂದೆ. ಕಂಗ್ರ್ಯಾಚುಲೇಷನ್ ಕಣೆ. ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಿನ್ನ ಇಷ್ಟು ವರ್ಷದ ಬರ್ಡೇಗಳಲ್ಲಿ ಇದು ನಿನಗೆ ಸಿಗ್ತಾ ಇರುವಂತ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಅನ್ಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾ. ಸೀತಮ್ಮನ್ಗೆ ಏನ್ ಗಿಫ್ಟ್ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಸೀತಮ್ಮನ್ ಬರ್ಡೇಗೆ ಗಿಫ್ಟು ನೀನೇ ಕಣೆ, ದೊಡ್ಡ ಗಿಫ್ಟು. ಸೀತಮ್ಮನೂ ಹೇಳ್ತಾ ಇರ್ತಾಳೆ ನಾನೇ ಅವಳಿಗೆ ದೊಡ್ಡ ಗಿಫ್ಟು ಅಂತ. ತಾತನೇ ಇದನ್ನೆಲ್ಲ ಪ್ಲಾನ್ ಮಾಡಿರೋದು. ಎಲ್ಲದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ಅದು ಇನ್ನೂ ದೊಡ್ಡ ಗಿಫ್ಟ್ ನನಗೆ. ಈ ವರ್ಷದ ಬರ್ಡೇ ನಿನ್ನ ಮೋಸ್ಟ್ ಸ್ಪೆಷಲ್ ಬರ್ಡೇ ಆಗಿರುತ್ತೆ. ಅಡ್ವಾನ್ಸ್ ವಿಶಸ್ ಕಣೆ. ಸೊ ಸೀತನ್ ಬರ್ಡೇಗೆ ಏನು ಸರ್ಪ್ರೈಸಸ್ ಇಲ್ಲ ಅಂತ ಆಯ್ತು. ಅವಳ ಬರ್ಡೇ ಗಿಫ್ಟ್ ಏನು ಅನ್ನೋದು ಕೂಡ ಅನೌನ್ಸ್ ಆಗೋಗಿದ್ಯಲ್ಲ. ಗೊತ್ತಿರೋ ಗಿಫ್ಟ್ ಇದೇನೆ, ಆದ್ರೆ ಗೊತ್ತಿಲ್ಲದೆ ಇರೋ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡ್ಲೇಬೇಕಲ್ಲ. ಇಲ್ದೋದ್ರೆ ಈ ಹೆಂಡತಿ ಅನ್ನೋ ಜೀವ ನಮ್ ಜೀವನ ಸುಮ್ಮನೆ ಬಿಡ್ಬೇಕಲ್ಲ. ಯಾಕೆ ಹೇಳ್ತೀಯ ಮಗ? ನನ್ನ ಹೆಂಡತಿ ಗಿಫ್ಟ್ ಕೊಟ್ರು ಕೊಡದೇ ಇದ್ರು ಒಂದೇ ತರ ಎಕ್ಸ್ಪ್ರೆಷನ್. ಆ ಕಡೆ ಕೋಪನೂ ಬರಲ್ಲ, ಖುಷಿನೂ ಆಗಲ್ಲ. ಖುಷಿ ಆಗಲ್ಲ ಅಂತ ಯಾರು ಹೇಳಿದ್ದು? ಗಿಫ್ಟ್ ಕೊಟ್ರೆ ಎಲ್ಲ ಹೆಂಡತಿಗೂ ಖುಷಿ ಆಗತ್ತಪ್ಪ. ಅದು ಸರ್ಪ್ರೈಸ್ ಗಿಫ್ಟ್ ಅಂದ್ರೆ ಖುಷಿ ಆಗೇ ಆಗತ್ತೆ. ಹಾಗಾದ್ರೆ ಯಾವ್ದಾದ್ರು ಒಂದು ಸರ್ಪ್ರೈಸ್ ಗಿಫ್ಟ್ ಬೇಕು ಅಂತ ಆಯ್ತು. ನಿಮ್ಮಿಷ್ಟ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸೀತಮ್ಮನ್ ಬರ್ತಡೆಗೆ ನಾನು ಕುಕಿಂಗ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ. ಏಯ್, ಯಾಕೆ ನಗ್ತಾ ಇದ್ದೀರಾ?
ಬೇಬಿ ನೀನ್ ಆಲ್ರೆಡಿ ಕುಕ್ ಮಾಡ್ತೀನಿ ಅಂತ ಹೇಳ್ದಲ್ಲ ಸರ್ಪ್ರೈಸ್ ಹೇಗಾಗತ್ತೆ? ಪ್ರೀ ನಾನು ಕುಕ್ ಮಾಡ್ತೀನಿ ಅಂತ ಹೇಳ್ದೆ, ಅರೆ ಏನ್ ಕುಕ್ ಮಾಡ್ತೀನಿ ಅಂತ ಹೇಳಿಲ್ಲ ಅಲ್ವಾ, ಅದೇ ಸರ್ಪ್ರೈಸ್. ವೆರಿ ಗುಡ್ ಬೇಬಿ, ಪ್ರೀಗಿಂತ ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ ನೀನು. ಮೈಕ್ ಡ್ರಾಪ್ ಮೂಮೆಂಟ್. ಜಾಣೆ ಕಣೆ ನೀನು. ಆದ್ರೆ ನನ್ಗೋಸ್ಕರ ಕುಕ್ ಮಾಡಿ ನೀನ್ ತೊಂದ್ರೆ ತಗೋಬೇಡ. ನಾನ್ ಅಡಿಗೆ ಮಾಡಿದ್ನ ನೀನ್ ಖಾಲಿ ಮಾಡೋ ಅಷ್ಟು ಸಾಕು. ನಾನು ಯಾಕೆ ಕುಕ್ ಮಾಡಬಾರ್ದು? ಅಪ್ಪ ನಾನು ಕುಕ್ ಮಾಡಿದ್ದಾನ ನೀನ್ ತಿನ್ನಲ್ವಾ? ಬೇಬಿ ಫಸ್ಟ್ ನಾನೇ ತಿನ್ನೋದು. ಅಕೋಶ್ ಅಂಕಲ್ ನೀವು? 100% ತಿಂತೀನಿ. ಪ್ರೀ ನೀನು? ಕಾಸ್ ತಿಂತೀನಿ ಬೇಬಿ. ಅನಿ ನೀನು? ನಾನು ತಿನ್ನೋದಲ್ಲ, ನಿನಗೆ ಹೆಲ್ಪ್ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಅದಿ. ನಾನು ಅಡ್ಗೆ ಮಾಡ್ತೀನಿ ಅಂದ್ರೆ ತಾತ ಇಷ್ಟಪಟ್ಟು ತಿಂತಾರೆ, ಕ್ರಿಕೆಟ್ ಅಂಕಲು ತಿಂತಾರೆ, ಕ್ಯೂಟ್ ಅಕ್ಕನೂ ತಿಂತಾರೆ, ಬಡ್ಡಿ ಬಂಗಾರಮ್ಮ ಆಂಟಿ ತಿಂತಾರ ಇಲ್ವಾ ಅಂತ ಕೇಳ್ಕೊಂಡ್ ಬರ್ತೀನಿ. ಸಿಹಿ ಅವ್ರ ಮನೇಲಿಲ್ಲ, ಚಿಕ್ಕಿಯಲ್ಲಿ ಹೋದ್ರು. ಮನೆ ದೇವ್ರ ದರ್ಶನ ಮಾಡ್ಕೊ ಬರ್ತೀನಿ ಅಂತ ಹೋದ್ರು. ಆಲ್ ಆಫ್ ಸಡನ್ ಆಗಿ ಯಾಕೆ ಹೋದ್ರು? ಸಿಹಿ ವಾಪಸ್ ಬಂದ್ಲಲ್ಲ, ಆಮೇಲೆ ಸೀತಾ ಅದಕ್ಕೆ ಬರ್ಡೇ ಹತ್ರ ಬಂತಲ್ಲ, ಅರ್ಚನೆ ಮಾಡಿಸ್ಕೊ ಬರ್ತೀನಿ ಅಂತ ಹೋದ್ರು. ಓ ನೈಸ್ ನೈಸ್ ನೈಸ್. ಸೀತಾ, ಆಫ್ಟರ್ ಸಚ್ ಅ ಲಾಂಗ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹೊಸದಾಗಿ ಜಾಯ್ನ್ ಆಗಿರೋ ಎಂಪ್ಲಾಯೀಸ್ ನೀವು ಯಾರು ಸರ್ ಅಂತ ಕೇಳ್ದೆ ಹೋದ್ರೆ ಸಾಕು. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆಫೀಸಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಇಷ್ಟು ದಿನ ಪಾಪ ಅಶೋಕ್ ಅವರೇ ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ. ಅದಕ್ಕೆ ಹೋಗ್ತಾ ಇರೋದು. ಪೆಂಡಿಂಗ್ ವರ್ಕ್ಸ್ನೆಲ್ಲ ನಾನು ಅಶೋಕ ಸೇರ್ಕೊಂಡು ಮುಗಿಸ್ಬಿಡ್ತೀವಿ. ಆಲ್ಸೋ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಫ್ರಾಡಲೆಂಟ್ ಆಕ್ಟಿವಿಟೀಸ್ ಆಗ್ತಿದೆ ಅಂತ ಕೇಳ್ಪಟ್ಟಿದ್ದೀವಿ. ಫಸ್ಟ್ ಅದನ್ನ ಹೋಗಿ ಚೆಕ್ ಮಾಡಬೇಕು. ಬಟ್ ಏನು ಮಾಡೋದು, ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ಮನ್ಸಾಗ್ತಿಲ್ಲ ನನಗೆ. ಹಾಗಂತ ನೆಪ ಮಾಡ್ಕೊಂಡು ಮನೇಲಿ ಇರಂಗಿಲ್ಲ. ದೇಸಾಯಿ ಕಂಪನಿ CEO ಅಂತ ನೀವು ಮರಿಬೇಡಿ, ಆಯ್ತಾ? ಓಕೆ ಬಾಸ್. ಬೇಬಿ ಗೋಬಿ, ಕೇಳಿಸ್ಕೊಂಡೆ ನಿನ್ ಸೀತಮ್ಮ ಎಷ್ಟು ಸ್ಟ್ರಿಕ್ಟ್ ಅಂತ? ಆಫೀಸ್ಗೆ ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಇಟ್ಸ್ ಓಕೆ ಅಪ್ಪ, ಹೋಗು. ನಾನು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಇನ್ನು ಆಫೀಸಿಂದ ಬಂದ ತಕ್ಷಣ ನಾವಿಬ್ರು ಒಟ್ಟಿಗೆ ಆಟ ಆಡೋಣ. ಓಕಿ ಡೋಕಿ. ಸಿಹಿ ಲೈಫು ಮತ್ತೆ ನಾರ್ಮಲ್ ಆಗ್ತಿದೆ. ಓ ಇಲ್ಲ, ಸ್ಪೆಷಲ್ ಆಗ್ತಿದೆ. ನಾನು ಯಾವಾಗಲೂ ಸ್ಪೆಷಲ್. ಅಫ್ಕೋರ್ಸ್ ಬೇಬಿ ಗರ್ಲ್. ಅದು ಸೀತಾ, ಸಿಹಿ ಪುಟನ ಲೀಗಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಕೆಲವೊಂದು ಪ್ರೊಸೀಜರ್ಸ್ ಇದೆ, ಅದೆಲ್ಲ ಆದಷ್ಟು ಬೇಗ ಮುಗ್ದೋದ್ರೆ ಸಾಕು ಅಂತ ಅನಿಸ್ತಿದೆ. ಮತ್ತೆ ಇನ್ಯಾರು ಬಂದು ಏನಾದ್ರು ತೊಂದರೆ ಕೊಟ್ಟರೆ ಅದನ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ನನಗೂ ಅಷ್ಟೇ ರಾಮ್, ಅವಳನ್ನ ಒಂದು ಕ್ಷಣ ನೋಡದೆ ಇದ್ರೆ ನನಗೊಂಥರ ಭಯ ಆಗುತ್ತೆ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ನಾವು 3 ಜನ ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಓಕೆ ಬಂಗಾರ, ಆಫೀಸ್ಗೆ ಹೋಗೋ ಟೈಮ್ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.